ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ನಾನು ಒಂದು ಇನ್ಫಾರ್ಮೇಟಿವ್ ವಿಷಯನ ನಿಮಗೋಸ್ಕರ ಅಂತ ತೊಗೊಂಡು ಬಂದಿದ್ದೀನಿ. ಸೊ ನಾವು ಯಾವ ದಿಕ್ಕಲ್ಲಿ ಮಲ್ಕೊಂಡ್ರೆ ನಮಗೆ ಏನಾಗುತ್ತೆ, ನಮಗೇನು ಪ್ರಾಪ್ತಿ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಬೇಕಂತ ಇವತ್ತು ನಾನು ಈ ಬ್ಲಾಗನ್ನು ಮಾಡ್ತಾಯಿದ್ದೀನಿ. ಸೊ ಪೂರ್ವ ಅಂದರೆ ಸೂರ್ಯ ಉದಯಿಸುವಂಥ ದಿಕ್ಕು. ಸೊ ಸೂರ್ಯ ಉದಯಿಸ್ತಾ ಇದ್ದಾನೆ ಅಂತಂದರೆ ನಮ್ಮ ಜೀವನನೂ ಉದಯಿಸಬೇಕು. ಹಾಗಾಗಿ ಪೂರ್ವಕ್ಕೆ ತಲೆ ಹಾಕಿ ಮಲ್ಕೊಂಡಾಗ ನಮಗೆ ಐಶ್ವರ್ಯ ಅನ್ನೋದು ಬರುತ್ತೆ, ಇನ್ನೊಂದು ಆರೋಗ್ಯ ಅನ್ನೋದು ವೃದ್ಧಿ ಆಗುತ್ತೆ. ಆ್ಯಂಡ್ ದಕ್ಷಿಣದಲ್ಲಿ ದಕ್ಷಿಣಮೂರ್ತಿ ಇರ್ತಾನೆ, ಮತ್ತು ಯಮರಾಯ ಕೂಡ ಇರ್ತಾನೆ. ಹಾಗಾಗಿ ನಮಗೆ ಯಾವುದೇ ರೀತಿಯಾದಂಥ ಸಾವು ಬೇಗ ಬರೋದಿಲ್ಲ ಆ್ಯಂಡ್ ನಮ್ಮ ಆಯಸ್ಸು ತುಂಬ ಜಾಸ್ತಿ ಆಗುತ್ತೆ. ಆ್ಯಂಡ್ ಉತ್ತರ ದಿಕ್ಕಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಆಯಸ್ಸು ಕ್ಷೀಣಿಸ್ತಾ ಹೋಗುತ್ತೆ, ಅಂದರೆ ನಮ್ಮ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತೆ, ಮತ್ತು ಆರೋಗ್ಯದಲ್ಲಿ ತುಂಬ ಧನಹಾನಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಉತ್ತರಕ್ಕೆ ತಲೆ ಹಾಕೋದು ಮಲ್ಗೋದು ಸೂಕ್ತ ಅಲ್ಲ. ಆ್ಯಂಡ್ ಪಶ್ಚಿಮದಲ್ಲಿ ಸೂರ್ಯ ಏನು ಮಾಡ್ತಾನೆ, ಮುಳುಗ್ತಾನೆ. ಹಾಗಾಗಿ ನಮ್ಮ ಜೀವನ ಕೂಡ ಮುಳುಗತ್ತೆ. ಸೊ ನಾವೇನು ಮಾಡಬೇಕು, ತುಂಬ ಚಿಂತನೆ ಒಳಗಾಗ್ತಾರೆ ಪಶ್ಚಿಮ ದಿಕ್ಕಲ್ಲಿ ಮಲ್ಕೊಂಡಾಗ. ಹಾಗಾಗಿ ಪಶ್ಚಿಮ ದಿಕ್ಕಲ್ಲಿ ಉತ್ತರ ದಿಕ್ಕಲ್ಲಿ ಮಲಗೋದನ್ನು ಮಾಡಬೇಡಿ. ಪೂರ್ವ ದಿಕ್ಕಲ್ಲಿ ದಕ್ಷಿಣ ದಿಕ್ಕಲ್ಲಿ ಮಲ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಾದಂತಹ ಒಂದು ಅಭಿವೃದ್ಧಿ ಅನ್ನೋದನ್ನ ಕಾಣ್ತೀರ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.